ವರ್ಷ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ದೇವರು ಕೃಪಾ ಕಟಾಕ್ಷ ಬರ್ಲಿಲ್ಲ ನಮಗೆ. ಯಾಕೆಂದ್ರೆ ಅಷ್ಟಿಕ್ಪಾಲಕರ ಆಶೀರ್ವಾದ ಬೇಕು ನಮಗೆ. ಅವ್ರು ಇಲ್ದಿದ್ ನಾವು ಮಾಡಕ್ ಆಗಲ್ಲ ಸ್ವಾಮಿ. ಅವರೇ ಬರ್ಬೇಕು, ಅವ್ರ ಆಶೀರ್ವಾದ. ಅವ್ರು ಬಂದು ನಮ್ಮ ನಿಂತ್ಕೊಂಡಾಗ, ಯಾಕೆಂದ್ರೆ ಕೈ ಕತ್ತಿ ಹಿಂಗೆ ಇರ್ತದೆ, ಈ ಭೂತನರಿಗೆ ಹಿಂಗೆ ಇರ್ತದೆ, ಕೈ ಕತ್ತಿ ಹಿಂಗೆ ಇರ್ತದೆ. ಕೈ ಕತ್ತಿ ಹಿಂಗೆ ಇರ್ಬೇಕಂದ್ರೆ ಕಟ್ ಮಂತ್ರ ಹೊಡೆದಿರ್ತೀವಿ, ಕಟ್ಟು ಮಂತ್ರ ಹೊಡೆದಿರ್ತೀವಿ. ಅವ್ರಿಗೆ ದಾರಿ ರಸ್ತೆಗಳನ್ನು ಕಾಣಿಸೋದಿಲ್ಲ. ಇವ್ರು ಹೆಂಗ್ ಹೇಳ್ಕೊಂಡ್ರೆ ಹಂಗೆ ಹೇಳ್ಕೊಂಡ್ರೆ ಅಷ್ಟೇ. ಕತ್ತಿ ಬಿಚ್ಚೋರ್ಗು ನಮ್ ಕರ್ತವ್ಯ ಅವ್ರದ್ದು. ಕತ್ತಿ ಬಿಚ್ಕೊಂಡ್ಮೇಲೆ ಏನಿಲ್ಲ, ಮಾಮೂಲಿ ನೋಡ್ರಿ ಹೋದ್ರು 1.5 kg ಇದು ಏನ್ ಮೊಸರನ್ನ ತಿಂತಾರೆ ಅಷ್ಟೇ ಸಮಯ, ಏನಿಲ್ಲ. ಕತ್ತಿ ಯಾವಾಗ ಇಬ್ರು ಅಷ್ಟೇ, ಕರೇನೂ ಅಷ್ಟೇ, ಕೆಂಚನೂ ಅಷ್ಟೇ. ನೋಡ್ರಿ ಅವ್ರಿಬ್ರಿಗೂ ಒಂದೊಂದು ಕೊಟ್ಟಿರ್ತೀವಿ ಇಂಥದ್ದು ಈ ಭೂತಾಳೆ ಶಕ್ತಿಗಳು. ಈ ಶಕ್ತಿಗಳು ಕೊಟ್ಟಾಗ ಕೈಯಲ್ಲಿದ್ದಾಗ ಇದೇನಾಗುತ್ತೆ ಅಂದ್ರೆ ಹೊಟ್ಟೆಯಲ್ಲೆಲ್ಲೂ ಕರಗಿಸ್ತಾ ಇರ್ತದೆ, ಒಂದು ಚೂರು ಇರಲ್ಲ. ಈಗ ಹೊಟ್ಟೆ ಉರಿಗೆ ಹೋಗ್ಬಿಟ್ಟು ಈಗ ಅವ್ರ ಮನೇಲಿ ಅನ್ನ ಸಾರ್ತಿ ಇದು ತಿಂತಾರೆ. ಸರಿಯಣ್ಣ ಕೆಂಚಣ್ಣ ಅವರಿಬ್ಬರಿಗೆ ವಿಷ್ಣು ದಾನ ಪ್ರಕಾರ ಅವ್ರಿಗೆ ನಾವೆಲ್ಲರೂ ಮಂತ್ರ ಪಠಣ ಮಾಡಿರ್ತೀವಿ. ಆ ಮಂತ್ರ ಪಠಣ ಮಾಡಿರೋದ್ರಿಂದ ನಮ್ಮನ್ನ ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ. ನಮ್ಮ ಗಾಳಿ ಮತ್ತೆ ಈ ಸೊಪ್ಪಿದೆ, ಕಕ್ಕೆ ಸೊಪ್ಪು, ಇದ್ರಲ್ಲಿ ಮಂತ್ರ ದೀಕ್ಷೆ ಇರ್ತದೆ ನನ್ನ ಕೈಲಿರೋರ್ಗು. ನಮ್ಮನ್ನ ನೋಡಿದ ತಕ್ಷಣ ಅಡ್ಸ್ಕೊಂಡ್ ಬರ್ತಾರೆ. ಆವಾಗ ಸುಮಾರು ದೂರ ಅಡ್ಸ್ಕೊಂಡ್ ಬಂದಿದ್ದಾರೆ. ಯಾವ್ದೋ ಮನೆ ಒಳಗೆ ಹೋದ್ರು ಮನೆ ಬಾಗ್ಲಾಗೆ ಅವರೇ ಆಚೆಗೆ ಯಾರು ಹೇಳ್ಕೊಂಡ್ರೆ ಬರ್ತಾ ಇಲ್ಲ. ಇದು ಮತ್ತೆ ಕೆಂಚಣ್ಣ ಇದ್ದಿದ್ದು ಕೆಟ್ಟ. ಅವ್ರು ಏನಿಲ್ಲ ಸರ್, ಗಾಳಿ ಸೋಕಿದ್ರೆ ಓಡ್ಬರ್ತಾರೆ. ಅವಾಗ ನಾನು ಇಲ್ಲಿ ದೇವಸ್ಥಾನಕ್ಕೆ ಬರೋದ್ ಬೇಡ್ರಪ್ಪ, ಆ ಕಡೆ ಕರ್ಕೊಂಡೋಗ್ರಿ ಅಂತ ಹೇಳಿದೆ. ಸುಮ್ಮನೆ ಹೇಳಿದ್ದೆ ಅಷ್ಟೇ ಸಮಯ, ನೀವು ಬಂದ್ಬಿಟ್ರು ನನ್ನೇ. ನಾನು ಯಾವತ್ತೂ ಅವ್ರಿಗೆ ಎದುರಾಗಿಲ್ಲ. ನಮ್ಮ ಹತ್ರ ಮೇವಿದ್ರು ಎದುರ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಏನ್ ಬೇಕೋ ಅದು ನಾನು ನೋಡ್ಕೊಂತೀನಿ ಸ್ವಾಮಿ. ದೇವ್ರು ಭಗವಂತ ಇದ್ದೇನೆ, ಅವ್ನ ಕೃಪಾ ಕಟಾಕ್ಷ, ಶ್ರೀಮನ್ ನಾರಾಯಣ ಆಶೀರ್ವಾದ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ದಂಡಕ. ಇದು ಹಳೆಯ ಕಾಲದ್ದು, ಪೂರ್ವಜನದಿಂದ ಮಾಡ್ತೀವಿ. ಅವ್ರು ಕೋಳಿ ಅಂದ್ರೆ ಈಗ ನಮ್ಮನೆಗೆ ಯಾರೋ ದೇವ ಬಿದ್ದೈತೆ, ಯಾರೋ ಸುತ್ತೋಗಿರ್ತಾರೆ, ಅವ್ರ ಮನೆಗವ್ರೆ, ಹಂಗವ್ರೆ ಹಿಂಗವ್ರೆ ಅಂತ ಹೇಳ್ತಾರೆ ಶಾಸ್ತ್ರದವರು. ಈ ಭೂತನೇರಿಗೆನ ಇಬ್ಬರನ್ನು ಕರ್ಕೊಂಡೋಗ್ತಾರೆ. ಅವರಾದ್ಮೇಲೆ ಇವರಾದ್ಮೇಲೆ ಇಬ್ರು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ರಕ್ತಕ್ಕೆ ಅದು ನೆರಿಗೆಗೆ ಇವ್ರು ಕೊಡ್ತಾರೆ, ಬಾಯಿಗೆ ರಕ್ತ ಕುಡಿತೈತೆ. ಕತ್ತೆ ಬಿಸಾಕಿದಾಗ ಅವ್ರ ಮನೆಯಲ್ಲ ಇರೋ ರಾಹು, ಅದೇನಿದೆ ರಾಹು ದೋಷ ಎಲ್ಲ ಕ್ಲೀನ್ ಆಗಿರ್ತದೆ. ಅವ್ರು ನಮ್ಮ ಗಾಳಿ ಸೋಕಿದ್ರೆ ಸಾಕು ಹುಡುಕ್ತಾ ಇರ್ತದೆ ಸಮಯ. ನಾನು ಎಲ್ಲಾನು ದೂರ ಇರ್ತೀನಿ, ಮಾತಾಡಿದ್ರೆ ಸಾಕು ಬರ್ತಾರೆ ಹುಡ್ಕೊಂಡು ನಮ್ಮನೆ ಅವರು. ಆ ತರ ಇದು. ಯಾಕೆಂದ್ರೆ ನಾವು ಅವ್ರು ಬೈತಾ ಇರ್ತೀವಿ ಸಮಯ. ನಾವ್ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ಲಕ್ಷ್ಮೀ ನರಸಿಂಹ ದಂಡಕ ಹೇಳ್ತಿರ್ತೀವಿ. ನಾವ್ ಯಾವ ದಂಡಕ ಹೇಳ್ತಾ ಇರ್ತೀವಿ, ಅವ್ರು ಅವಾಗೆ ಮೈ ತುಂಬೋದು. ಇವತ್ತೆಲ್ಲ ಫಾಲೋ ಮಾಡಿದ್ರು ಸುಮಾರು ಜನ, ಮೀಡಿಯಾದವರು ಎಲ್ಲ ಸುಮಾರು ಜನ ಬಂದ್ರು, ಟೆಸ್ಟ್ ಮಾಡಕ್ ಬಂದಿದ್ರು. ಅವ್ರು ಹೆಂಗ್ ಬರ್ತದೆ, ಏನ್ ಮೈ ತುಂಬತದೆ ಅಂತ. ಅವ್ರ ಕತ್ತಿ ಅಲ್ಲಾಡ್ತಿದ್ದಂಗೆ ಇವರೆಲ್ಲ ಹೊರಟೋಗ್ಬಿಟ್ರೆ ಗೊತ್ತಿಲ್ಲ ಸ್ವಾಮಿ. ಅಷ್ಟು ನಾನು ನೋಡಬಲ್ಲೆ. ಏನೋ ದೈವಿಚ್ಛೆ, ಅವ್ರ ಕೃಪಾ ಕಟಾಕ್ಷ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನೋ ಇರೋವರೆಗೂ ಪ್ರತಿ ವರ್ಷ ಆಷಾಢ ಶುದ್ಧ ಏಕಾದಶಿ, ಆಷಾಢ ಅಮಾವಾಸ್ಯೆ ಕಳೆದ 11 ದಿವಸಕ್ಕೆ ಮಾಡ್ತೀವಿ ಸ್ವಾಮಿ. ನಾವೀಗ ಹೆಂಗಿಳಿಸಿದ್ರೆ ದೇವಸ್ಥಾನಕ್ಕೆ ಬರ್ತೀವಿ. ದೇವಸ್ಥಾನಕ್ಕೆ ಬರೋದಕ್ಕೆ ಮೇವು ಅನ್ನೋದು ಇರ್ತದೆ, ನಮ್ಗೇನೋ ಬಾಳೆಹಣ್ಣು, ಅದನ್ನ ನಾವು ತಗೊಂತೀವಿ. ನಾವು ತಗೊಂಡು ಆವಾಹನೆ ಮಾಡ್ಕೋತೀವಿ. ಅವಾಗ ನಾವು ಇಲ್ಲಿ ಅವ್ರಿಗೆ ಕೊಡ್ತೀವಿ. ಅವ್ರು ಕೊಟ್ಟಿದ ತಕ್ಷಣ ಅಷ್ಟೇ ಕತ್ತಿ ಕಿತ್ಕೊಂಡಿದ ತಕ್ಷಣ ಅಷ್ಟೇ ಸಮಯ. ಅವ್ರಿಗೆಲ್ಲ ಏನು ಗೊತ್ತಿರಲ್ಲ, ಮೈಕನೋ ಗಿಂಕನೋ ಏನು ಇರಲ್ಲ. ಇನ್ನು ಅರ್ಧ ಗಂಟೆ ಸ್ನಾನ ಮಾಡ್ಬಿಟ್ಟು ಅಂದ್ರೆ ಆಟೋಮೇಟಿಕ್ ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ. 3 ದಿವಸ ರಥದಲ್ಲಿ ಇರ್ತದೆ ಸ್ವಾಮಿ. ದಶಮಿ, ಏಕಾದಶಿ, ದ್ವಾದಶಿ 3 ದಿವಸ ರಥದಲ್ಲಿ ಇರ್ತಾರೆ.